ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಜುನ ಟ್ರಾವೆಲ್ ಡೈರಿ. ಏನಪ್ಪ ವಿಷಯ ಅಂತಂದರೆ, ನಾವು ಮಂಗಳೂರಿಗೆ ಹೋಗಬೇಕು ಅಂತಂದು ಪ್ಲ್ಯಾನ್ ಹಾಕಿದ್ವಿ. ಎಷ್ಟೋ ದಿವಸದಿಂದ ಹೋಗ್ಲಾರ್ದೆ ಸುಮ್ಮನೆ ಅದರಲ್ಲೇ ಸುಮ್ಮನೆ ಆಗ್ಬಿಟ್ಟಿದ್ವಿ. ಬಟ್ ಇವತ್ತು ಪ್ಲ್ಯಾನ್ಗೆ ಡೇಟ್ ಕೂಡಿ ಬಂದಿರೋ ಖುಷಿಯಲ್ಲೇ ನಾವು ಫುಲ್ ಖುಷಿಯಾಗಿ ಜಿಂಗ್ ಚಾಕ್ ಅಂತ ಅಂದ್ಕೊಂಡು ಅದಕ್ಕೇನೇನು ಬೇಕು ತಯಾರಿ ಟ್ರಿಪ್ಗೆ ಎಲ್ಲ ಮಾಡ್ಕೊತಾ ಇದ್ವಿ. ಅದೇ ರೀತಿ ಮಾಡ್ಕೊಳ್ಳೋವಾಗ ನಾನು ವೀಡಿಯೋ ಮಾಡುವಾಗ ಎಷ್ಟೋ ವೀಡಿಯೋಗಳು ಡಿಲೀಟ್ ಆಗಿದ್ದಾವೆ. ಆದರೂ ಎಷ್ಟು ಸಿಕ್ಕಿದೆ ಆ ವೀಡಿಯೋಗಳನ್ನ ತಗೊಂಡು ಹಾಕಿ ಎಡಿಟ್ ಮಾಡಿ ವೀಡಿಯೋ ಹಾಕ್ತಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಗಾಯ್ಸ್, ವೀಡಿಯೋನ ಮುಂದುವರ್ಸೋಣ. ಏನೇನಾಯಿತು ಅಂತ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇಲ್ಲೊಂದು ಸ್ವಲ್ಪ ನೋಡಿ ಯಾವ ಥರ ಜಗಳ ಆಡ್ತಿದ್ದಾರೆ ಅಂತ. ಏನು ಬಿದ್ದೈತೆ ಬ್ರೋ? ಏನು ಹುಳ ಬಿದ್ದೈತೆ ಬ್ರೋ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ದಯವಿಟ್ಟು ಇವ್ರು ಜಗಳ ಆಡ್ತಿದ್ದಾರೆ, ಟ್ರಿಪ್ ಕ್ಯಾನ್ಸಲ್ ಅಂತಿದ್ದಾರೆ. ದಯವಿಟ್ಟು ಇವ್ರಿಗೆ ಹೇಳಿ, ಬುದ್ಧಿವಾದ ಹೇಳಿ. ರಾಧೆ ತೊಂದರೆಯಲ್ಲಿದ್ದಾಳೆ. ಅವಳನ್ನು ರೆಡಿ ಮಾಡಲು 3-4 ದಿನಗಳು ಬೇಕು ಎಂದು ನಮ್ಮ ಟೆಕ್ನಿಷಿಯನ್ ಅವರು ಹೇಳ್ತಾ ಇದ್ದಾರೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಟ್ರಿಪ್ಗೆ ಏನು ತೊಂದರೆ ಆಗ್ತಿದೆ ಅಂತ ಗೊತ್ತಿಲ್ಲ, ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗ ದೇವರಳ್ಳಿ ಬೇಡ್ಕೊಳ್ಳಿ, ರಾಧೆ ಬೇಗ ಸರಿ ಹೋಗಲಿ ಅಂತ. ಪ್ಲೀಸ್ ಗಾಯ್ಸ್. ಈಗ ನಾನು ಗ್ಯಾಸ್ ಖಾಲಿ ಆಗೈತೆ, ಅದೊಂದು ಚಿಂತೆ ಅಂದರೆ ಸಾಯ್ತಾ ಇದ್ದೀನಿ. ಈ ಟೈಮಲ್ಲಿ ಇವಳೊಬ್ರು ಕೆಟ್ಟೋಗಿ ನಿಂತ್ಕೊಳ್ಳಿ. A few moments later. ಫಸ್ಟ್ ಹೇಳು, ಜೋರಾಗಿ ಹೇಳು. ಕುಕ್ಕರಾ? ಶಿವಣ್ಣ ಇಸ್ ಕುಕ್ಕರ್. ನೀವು ಕುಕ್ಕರ್ ಹೇಳ. ನಾನು ಅಕ್ಕಿ ಕೊಡಿಸ್ತೀನಿ. ಸಿಲಿಂಡರ್ ನೀವು ತಮ್ಮನಿ ಅಕ್ಕಿ ಕೊಡಿಸ್ತೀನಿ. ನೀನು? ನಾನು ಫ್ರೂಟ್ ಮಾಡಕ್ ಜ್ಯೂಸ್ ಮಿಕ್ಸಿ ಜಾರ್ ಎಲ್ಲ ತರ್ತೀನಿ. ಫ್ರೂಟ್ ಮಾಡಕ್ಕೆ ಅವ್ನ ಹೆಂಗ ಮನೆ ಬತ್ಕೊಂಡು ಹೋಗ್ಬೋದು ಆದ್ಮೇಲೆ ನನ್ನ ಮಗ ಅವನ ಅಂತ ಚಿತ್ರ. ಆಯ್ತು, ಗ್ಯಾಸ್ ತರ್ತೀನಿ. ಗ್ಯಾಸ್ ಸ್ಟವ್ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಬಿಡ್ರಿ, ಮುಗೀತಲ್ಲ. ಅಕ್ಕಿ ರೇಷನ್ ನೀನ್ ತಮ್ಮ. ನಾಗಗೆ ಒಂದು ತಟ್ಟೆ, ಪ್ಲೇಟ್ಸ್, ಆಮೇಲೆ ಅದನ್ನ ತೊಳೆಯಕ್ಕೆ ಎಲ್ಲ ಅವ್ರಿಗೆ ಹೇಳೋದು. ಹುಡುಗಿರ್ಗೆ ತರಕಾರಿ ಹೆಚ್ಚಕ್ಕೆ, ಅಡುಗೆ ಮಾಡಕ್ಕೆ. ನಾವೇನು ಮಂಗ್ಳೂರ್ಗೆ ಹೋಗ್ತಿದೀವ ಇಲ್ಲ ಅಲ್ಲಿ ಸಂಸಾರ ಮಾಡಕ್ ಹೋಗ್ತಿದೀವ? ಹಿಂಗೇನೋ ಹೇಳ್ತಿದ್ದೀರಲ್ಲೇ ನೀವಲ್ಲೇ ನನ್ನ ಮಕ್ಕಳ. Day 2. ಇವತ್ತು ನಾವು ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 3 ಗಂಟೆ. ಆದರೆ ಯಾರು ಈ ಟೈಮಿಂಗ್ಸ್ ಏನು ಎಲ್ಲರೂ ಪಕ್ಕ 3 ಗಂಟೆಗೆ ಇರಬೇಕು ಅಂತ ಹೇಳಿದ್ರು. ನೋಡಿದ್ರೆ ನಾನೊಬ್ಬನೇ. ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಎಷ್ಟಂತ ವೆಯ್ಟ್ ಮಾಡಬೇಕು ಇವರಿಗೆ. ಇಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಟ್ರಿಪ್ಪು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೂ ಹೋಗೋದು ಮಾತ್ರ ಆ ಟೈಮ್ಗೆ ಹೋಗಲ್ಲ. ಆಗುತ್ತೆ 1 ಅವರ್ 2 ಅವರ್ ಆದರೂ ಲೇಟ್ ಆಗೇ ಆಗುತ್ತೆ. ಸೊ ನಾವು ಅದಕ್ಕೆ ಫಸ್ಟೇ ಹೇಳಿರ್ಬೇಕಂತೆ, ಆದಷ್ಟು ಬೇಗ ಟೈಮಿಂಗ್ಸ್ ಅಂತ 5 ಗಂಟೆ ಅಂದರೆ 4 ಗಂಟೆಗೆ ಬನ್ನಿ ಅಂತ ಹೇಳಿರ್ಬೇಕಷ್ಟೆ. 2000 years. ಸ್ವಲ್ಪ ಹೊತ್ತಾದಮೇಲೆ ಎಲ್ಲರೂ ಬಂದಾದಮೇಲೆ ಸ್ವಲ್ಪ ದೂರ ಹೋಗಿ ಅಲ್ಲಿ ಸ್ಟಾಪ್ ಹಾಕಿ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಹೋಗಿದ್ವಿ. ಆಮೇಲೆ ಸಕಲೇಶ್ಪುರ ರೀಚ್ ಆದ ತಕ್ಷಣ ಅಲ್ಲಿ ಒಂದು ಸ್ವಲ್ಪ ಕಾಫಿ ಟೀ ಕುಡ್ಕೊಂಡು ಮೂವ್ ಆದ್ವಿ. A few moments later. ಹಾಯ್, ಕೊನೆಗೂ ನಾವು ಮಂಗಳೂರು ರೀಚ್ ಆಗಿ ಇವಾಗ ತಣ್ಣೀರು ಬಾವಿಗೆ ಬಂದುಬಿಟ್ಟಿದ್ದೀವಿ. ತಣ್ಣೀರು ಬಾವಿ ನೋಡೋಕ್ಕೆ ತುಂಬ ಸಖತ್ತಾಗೈತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ತಣ್ಣೀರು ಬಾವಿ.
ಆಮೇಲೆ ಎಲ್ಲರೂ ಬ್ಯಾಗ್ ಅಲ್ಲೇ ಸೈಡ್ಗೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವ್ರವ್ರಿಗೆ ರೇಗಿಸ್ತಾ ಖುಷಿಯಿಂದ ಕಾಮಿಡಿ ಮಾಡ್ಕೊಳ್ತಾ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋಕ್ಕೆ ಬೇಕಾದ ವೀಡಿಯೋಗಳು ಫೋಟೋಸ್ಗಳು ಎಲ್ಲ ತಗೊಂಡ್ವಿ. ಅದಾದಮೇಲೆ ಹಂಗೆ ಆಟ ಆಡ್ಕೊಂಡು ರೇಗಿಸ್ಕೊಂಡಿದ್ವಿ. ಫ್ರೆಂಡ್ಸ್ ಇದ್ದರೆ ನೋಡಿ ಹಿಂಗೆ ಆಗೋದು. ನೋಡಿ ಹಾಯ್ ಫ್ರೆಂಡ್ಸ್, ಇವನು ನಮ್ಮ ಕುಚ್ಚುಕು, ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ. ನೋಡಿ ಖುಷಿಯಾಗಿ ಸವಿ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಬೀಚ್ ಮುಗಿಸ್ಕೊಂಡು ರೆಡಿಯಾಗಿ ಆಮೇಲೆ ಪಿಳಿಕುಳ ಪಾರ್ಕ್ಗೆ ಬಂದ್ವಿ. ಅಲ್ಲಿ ಬಂದುಬಿಟ್ಟು ಫಸ್ಟು ನೋಡ್ರ ಪಾರ್ಕ್ ಹೋದ್ವಿ. ಪಾರ್ಕಲ್ಲಿ ಪಕ್ಷಿಗಳನ್ನ ನೋಡೋಕೆ ಹೋದ್ವಿ. ಪಕ್ಷಿಗಳನ್ನ ನೋಡಿಕೊಂಡು ಮುಂದೆ ಹೋಗ್ತಾ ಚಿರತೆ ಕಾಣ್ತು. ಚಿರತೆ ನೋಡಿ ಅಲ್ಲಿ ಎಲ್ಲರೂ ಅದಕ್ಕೆ ಚಿನ್ನಿಮ್ಮ, ಬಂಗಾರಮ್ಮ, ಮುದ್ದಮ್ಮ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನೋಡಿದ್ರೆ ಚಿರತೆ, ಇವ್ರು ನೋಡಿದ್ರೆ ಆ ಥರ ಕರಿತಿದ್ರು. ನನಗೊಂದು ಸ್ವಲ್ಪ ನಗು ಬಂತು. ಬಟ್ ಆದರೂ ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದು ಎಂಜಾಯ್ ಮಾಡ್ಕೊಂಡು ಹೋದ್ವಿ, ಖುಷಿ ಪಟ್ಕೊಂಡು. ಆಮೇಲೆ ತುಂಬ ಸುಸ್ತಾಗೋಯ್ತು ಅಲ್ಲಿ ಓಡಾಡಿ 2 ಕಿಲೋಮೀಟರ್ ಏನೋ ಅಂದಾಜಿಗಿದೆ ನಾನು ನೋಡಿದ ಮಟ್ಟಿಗೆ. ತುಂಬ ಇದಾಗೋಯ್ತು. ಹಂಗೆ ನೋಡಿಕೊಂಡು ಬಂದ್ವಿ ವಾಪಸ್ಸು. A few moments later. ಅದಾದಮೇಲೆ ರೂಮ್ ಚೆಕ್ಔಟ್ ಮಾಡಬೇಕಾಯ್ತು. ಚೆಕ್ಔಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಪ್ಯಾಕ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಇನ್ನೇನು ಮಾಡೋದು ಅಂತಂದು ಉಡುಪಿಗೆ ಹೋಗ್ಬಿಟ್ವಿ. ಉಡುಪಿಗೆ ಹೋಗ್ಬಿಟ್ಟು ಅಲ್ಲಿ ಕೃಷ್ಣ ಮಠ ನೋಡಿಕೊಂಡು ದೇವಸ್ಥಾನ ದರ್ಶನ ತೊಗೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ. ಅಲ್ಲಿ ಬಂದಮೇಲೆ ಇನ್ನೇನು ಮಾಡೋದಪ್ಪ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ. ಸುಮ್ಮನೆ ಇಲ್ಲೇ ಇನ್ನೇನು ಬಂದುಬಿಟ್ಟಿದ್ದೀವಲ್ಲ ಅಂತಂದು ಮುರುಡೇಶ್ವರಕ್ಕೂ ಹೋಗ್ಬಿಡೋಣ, ಇನ್ನೇನು ಮಾಡೋಣ ಅಂತಂದು ಹೋಗೋಷ್ಟರಲ್ಲಿ ಕತ್ಲಾಗ್ತಿತ್ತು. ಹಂಗೆ ಹೋಗ್ತಾ ಇದ್ವಿ. ಕತ್ಲಾಗೋ ಟೈಮಲ್ಲಿ ನಾವು ಮುಟ್ಟಾದ ತಕ್ಷಣ ರೂಮ್ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಿದ ತಕ್ಷಣ ನಾವಲ್ಲಿ ಏನೇನಾಯಿತು ಏನಿಲ್ಲ ಅಂತಂದ ಮಾತಾಡ್ಕೊಳ್ತಾ ಇದ್ವಿ. ಅದಾದಮೇಲೆ ವ್ಯೂ ನೋಡ್ಕೊಳ್ತಾ ಊಟ ಮಾಡ್ಕೊಳ್ತಾ ಎಲ್ಲರನ್ನೂ ಇದು ಮಾತಾಡಿಕೊಂಡು ಹಂಗೆ ಬರ್ತಾ ರೂಮಿಗೆ ಬಂದುಬಿಟ್ಟು ಮಲ್ಕೊಳಕ್ಕೆ ಇನ್ನೇನು ಬೆಳಗ್ಗೆ ಬೇಗ ಎದ್ದು ಟೆಂಪಲ್ಗೆ ಹೋಗಿ ದರ್ಶನ ತೊಗೋಬೇಕು ಅಂತಂದು ಹೋದ್ವಿ. years later. ಮತ್ತದೇ ಯೋಚನೆ. ನಾವು ಪ್ಲ್ಯಾನ್ ಮಾಡಿರೋ ರೀತಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಒಂದು ಸ್ವಲ್ಪ ತೊಂದರೆಗಳಿಂದ ಆಗಲಿಲ್ಲ. ಸೊ ಅದೇ ಯೋಚನೆ ಮಾಡಿ ಮತ್ತೆ ಅಲ್ಲಿಂದ 1 ಅವರ್ಗೆ ಬಂದ್ವಿ. 1 ಅವರಲ್ಲಿ ಬೋಟಿಂಗ್ ಹೋದ್ವಿ. ಅಲ್ಲಿ ಬೋಟಿಂಗ್ ಹೋದರೆ ಅಲ್ಲಿ ದುಡ್ಡು ನೋಡಿದ್ರೆ ಎಷ್ಟೊಂದು ಹೇಳ್ತಾಯಿದ್ರು. ಹೆಂಗೋ ಮಾಡಿ ಬಾರ್ಗಿನ್ ಮಾಡಿ ಹೆಂಗೋ ಹೋದ್ವಿ. ಅಲ್ಲಿ ಎಂಜಾಯ್ ಮಾಡಿಕೊಂಡು ವ್ಯೂ ಎಲ್ಲ ನೋಡಿಕೊಂಡು, ಆದರೆ ಬಿಸಿಲು ತುಂಬ ಐತಪ್ಪ. ಅದಾದಮೇಲೆ ಎಲ್ಲ ಊಟ ಗೀಟ ಮಾಡಿಕೊಂಡು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋಣ ಅಂತ ಬೆಂಗಳೂರಿಗೆ ಹೋದ್ವಿ. ಇಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ.